ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕು ಬೆಳವಡಿ ಅನ್ನೋಂಥ ಐತಿಹಾಸಿಕ ಗ್ರಾಮಕ್ಕೆ ಕರ್ಕೊಂಡು ಬಂದಿದ್ದೀನಿ. ಬೆಳವಡಿಯ ಐತಿಹಾಸಿಕ ವೀರನಾರಾಯಣ ದೇಗುಲ ಕರ್ನಾಟಕದ ಅತ್ಯಂತ ದೊಡ್ಡ ತ್ರಿಕೂಟಾಚಲ ದೇಗುಲ ಅಂದರೆ ಇದೆ. ವೀರನಾರಾಯಣ, ಯೋಗ ನರಸಿಂಹ ಮತ್ತು ವೇಣುಗೋಪಾಲ ಸ್ವಾಮಿಯ ತ್ರಿಕೂಟಾಚಲ ಕರ್ನಾಟಕದ ಅತ್ಯಂತ ದೊಡ್ಡ ತ್ರಿಕೂಟಾಚಲ ದೇವಸ್ಥಾನ. 1000 ವರ್ಷಗಳ ಹಿಂದಿನ ಐತಿಹಾಸಿಕ ಪುರಾತನ ಪುಣ್ಯಪ್ರದವಾದಂಥ ಈ ವೀರನಾರಾಯಣ ದೇಗುಲಕ್ಕೆ ಈಗ ಕಾಯಕಲ್ಪದ ಅವಶ್ಯಕತೆ ಇದೆ. ಅರ್ಜೆಂಟ್ಲಿ ರಿಕ್ವೈರ್ಡ್ ರಿನೋವೇಷನ್ ಆ್ಯಂಡ್ ಅಪ್ಲಿಫ್ಟ್ಮೆಂಟ್ ಆಫ್ ದಿಸ್ ಟೆಂಪಲ್. ಅರ್ಥ ಆಯ್ತಾ? ಭಾಳ ದೊಡ್ಡ ಟೆಂಪಲ್. ಒಳಗಡೆ ಮಾತ್ರ ಫೋಟೋ ವಿಡಿಯೋ ಅಲೋ ಇಲ್ಲ. ಸೊ ಇಲ್ಲಿಂದ ಹೊರಗಡೆ ಏನೇನಿದೆ ದೇವಸ್ಥಾನದ ವೈಭವ ಅಷ್ಟನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಹೆದರಬೇಡಿ, ನಾವು ಕದಂಬರು. ಸಾವಿರದ 1208 ಹೊಯ್ಸಳರ ಶಾಸನದಲ್ಲಿ ವೀರನಾರಾಯಣ ದೇಗುಲದ ಪ್ರಸ್ತಾಪ ಆಗಿರೋದ್ರಿಂದ ಅದಕ್ಕೂ ಮುಂಚೆ ಈ ದೇವಸ್ಥಾನ ನಿರ್ಮಾಣ ಆಗಿರಬೇಕು. ಮತ್ತು ವೀರನಾರಾಯಣ ದೇವಸ್ಥಾನ ಆದಮೇಲೆ ಇನ್ನೆರಡು ದೇವಸ್ಥಾನಗಳನ್ನು ಸೇರಿಸಿರಬಹುದೇನೋ ಅನ್ನೋವಂಥದ್ದನ್ನು ಇತಿಹಾಸ ಆಸಕ್ತರು ಮತ್ತು ಇತಿಹಾಸ ತಜ್ಞರು ಅಭಿಪ್ರಾಯ ಪಡ್ತಾರೆ. ಕರ್ನಾಟಕದ ಅತ್ಯಂತ ದೊಡ್ಡ ತ್ರಿಕೂಟಾಚಲ ಅಂದರೆ ಇದೆ. ಕರ್ನಾಟಕದ ಅತ್ಯಂತ ದೊಡ್ಡ ತ್ರಿಕೂಟಾಚಲ ದೇವಸ್ಥಾನ ಇದು ವೀರನಾರಾಯಣ, ಬೆಳವಡಿಯ ವೀರನಾರಾಯಣ ದೇವಸ್ಥಾನ. ಸೊ ಹಾಗಾಗಿ ನೀವು ಮಿಸ್ ಮಾಡದೆ ನೋಡಲೇಬೇಕಾದಂಥ ನಿಮ್ಮ ಟೆಂಪಲ್ ಲಿಸ್ಟ್ನಲ್ಲಿ ವೀರನಾರಾಯಣ ದೇಗುಲ ಭಾಳ ನಂಬರ್ 1 in 10 ಒಳಗಡೆ ಬಂದ್ಬಿಡುತ್ತೆ. ವೀರನಾರಾಯಣ ದೇಗುಲ ನೀವು ನೋಡಲೇಬೇಕು. ಏನೇ ವೀರನಾರಾಯಣ ದೇಗುಲದಲ್ಲಿ ಕೆಳಗಡೆ ಪತ್ರಿಕೆಗಳಲ್ಲಿ ರಾಮಾಯಣ ಮಹಾಭಾರತದ ಉಲ್ಲೇಖಗಳಿಲ್ಲದೆ ಹೋದರೂ ಮೇಲ್ಗಡೆ ವಿಷ್ಣುವಿನ ಚತುರ್ವಿಂಶತಿ ಮತ್ತು ನಮ್ಮ ತ್ರಿವಿಕ್ರಮ, ವಾಮನ ಮತ್ತು ನಮ್ಮ ಗೋವರ್ಧನ ಗಿರಿಧಾರಿ, ಕಾಳಿಂಗಮರ್ದನ ಕೃಷ್ಣ ಎಲ್ಲರೂ ಸಿಗ್ತದೆ. ವಿಶೇಷವಾಗಿ ಇಲ್ಲೊಂದಿಬ್ಬರು ಸಿಗ್ತಾರೆ. ಟು ಸ್ಟಾರ್ಟ್ ವಿತ್ ಇಲ್ಲಿ ಗರುಡದೇವರು ನೋಡ್ತಾ ಇದ್ದೀರಾ? ಇಲ್ಲಿ ಒಬ್ಬ ಯತಿಯನ್ನು ನೀವು ನೋಡ್ಬೋದು. ಒಂದು ಊರುಗೋಲು ಮತ್ತು ಒಂದು ಕಮಂಡಲವನ್ನು ಹಿಡ್ಕೊಂಡಿರ್ತಕ್ಕಂಥ ಯತಿ ನೀವು ನೋಡ್ತಾ ಇದ್ದೀರಾ. ಒಂದು ಡೊಳ್ಳು ಹೊಟ್ಟೆ, ಸೇಮ್ ನನ್ನಂಗೆ ಡೊಳ್ಳೊಟ್ಟೆ ಬಿಟ್ಕೊಂಡು ಒಂದೇ ಒಂದು ಕೌಪಿನ ಹಾಕಿದ್ದಾನೆ ನೋಡಿ. ಕೌಪಿನ ಹಾಕಿ ಇನ್ನೇನು ಹಾಕಿಲ್ಲ, ಉಡ್ದಾರ ಕೌಪಿನ ಕಟ್ಟಿದ್ದಾನೆ, ಮೇಲೇನೋ ಇಲ್ಲ. ಅವನು 2 ಇದನ್ನು ಬಿಟ್ಕೊಂಡಿದ್ದಾನೆ. ಇವನು ಇಲ್ಲಿ ಅವನ ಹೊರಗಿನವನ ಗೊತ್ತಿಲ್ಲ. ಈ ಯತಿ ಬೌದ್ಧನೋ ಜೈನನೋ ಅದು ಗೊತ್ತಿಲ್ಲ. ಸೊ ಈ ಯತಿ ಒಂದು ಕಮಂಡಲು ಹಿಡ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ಬಹುಶಃ ಇವನು ದೇವಸ್ಥಾನದ ನಿರ್ಮಾಣ ಕಾಲದಲ್ಲಿ ಈ ಪ್ರದೇಶಕ್ಕೆ ಭೇಟಿ ನೀಡಿದ್ದಿರಬಹುದು. ಅದನ್ನು ನೋಡಿದಂಥ ದೇಗುಲ ಶಿಲ್ಪಿಗಳು ಅವನಿಗೆ ಕೆತ್ತಿರಬಹುದು. ಇವನೊಬ್ಬ ವಿಶೇಷ ಈ ವೀರನಾರಾಯಣ ದೇಗುಲದಲ್ಲಿ, ಇವನೊಬ್ಬ ವಿಶೇಷ. ಇನ್ನೇನು ವಿಶೇಷ ಇದರಲ್ಲಿ ಅಂತಂದರೆ ತೀರ್ಥಂಕರ. ಇಲ್ಲಿ ನೋಡಿ, ಈ ತೀರ್ಥಂಕರ ಯಾರು? ಮಹಾವೀರನ ಯಾರು? ಈ 24 ತೀರ್ಥಂಕರರಲ್ಲಿ ಯಾರು ಈ ತೀರ್ಥಂಕರ? ಒಬ್ಬ ತೀರ್ಥಂಕರ ಈ ವೈಷ್ಣವ ದೇವಸ್ಥಾನದಲ್ಲಿರೋದು ಸಹ ಒಬ್ಬ ಜೈನ ತೀರ್ಥಂಕರ ಇಲ್ಲಿದ್ದಾನೆ ಅನ್ನೋದು ಸಹ ಇದು ವಿಶೇಷ ಅಲ್ವಾ? ತೀರ್ಥಂಕರ ವಿಶೇಷ. ಇದನ್ನು ನೀವು ನೋಡಿದ್ರೆ ಇದಾದ ಮೇಲೆ ಇಲ್ಲಿ ಈ ವಿಷ್ಣುವಿನ ಚತುರ್ವಿಂಶತಿ ಪ್ರತಿಮೆಗಳ ಪಕ್ಕದಲ್ಲೇ ಗರುಡದೇವರಿಗೂ ಒಂದು ಬಹಳ ದೊಡ್ಡದಾದಂಥ ಒಂದು ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದೊಂದು ಬಹಳ ಇಂಪಾರ್ಟೆಂಟ್ ಆದಂಥ ವಿಚಾರ ಆಗುತ್ತೆ. ಇಲ್ಲಿ ಮತ್ಸ್ಯಯಂತ್ರವನ್ನು ಭೇದಿಸಿದಂಥ ಅರ್ಜುನ. ಇಲ್ಲಿ ನೋಡಿ, ಅರ್ಜುನ ಮತ್ಸ್ಯಯಂತ್ರ ಇಲ್ಲಿ ಅವ್ನು ನೋಡ್ಕೋಬೇಕಾಗಿರೋದು. ಅವ್ನು ಇಲ್ಲಿ ಕೆಳಗಡೆ ಕೊಳದಲ್ಲಿ ನೀರಿನಲ್ಲಿ ಕೆಳಗಡೆ ಅವ್ನು ನೋಡಿಕೊಂಡು ಮೇಲೆ ಬಿಲ್ಲನ್ನು ಎತ್ತಿ ಹಿಡಿದಿದ್ದಾನೆ. ಆ ಬಿಲ್ಲಿನಿಂದ ಮತ್ಸ್ಯಯಂತ್ರವನ್ನು ಭೇದಿಸಿದ್ದಾನೆ. ಆ ಬಾಣ ಮೀನನ್ನು ಹಾದು ಹೋಗಿದೆ. ನೀವು ಅದನ್ನು ಭಾಳ ಸುಲಭವಾಗಿ ನೋಡ್ಬೋದು. ಮೀನನ್ನು ಹಾದು ಆ ಬಾಣ ಹೋಗಿದೆ, ಮೀನು ಸಿಕ್ಕಾಕೊಂಡಿದೆ. ಮತ್ಸ್ಯಯಂತ್ರವನ್ನು ಭೇದಿಸಿದಂಥ ಅರ್ಜುನ. ಈ ಅರ್ಜುನನಿಗೆ ಇನ್ನೊಂದು ವಿಶೇಷ ಏನಪ್ಪ, ಅವನ ಕಿವಿಯ 10 ಕಡಗುಗಳನ್ನು ನೋಡಿ ಎಷ್ಟು ದೊಡ್ಡದಿದೆ. ಅರ್ಜುನನ ಕಿವಿ ನೋಡ್ರಿ ಎಷ್ಟು ದೊಡ್ಡದಿದೆ ನೋಡ್ರಿ. ಎಷ್ಟು ದೊಡ್ಡದಿದೆ ಒಂದೊಂದು. ಅವನು ರಾಜಕುಮಾರನಿಗೆ ತಕ್ಕನಾದಂಥ ವೇಷ ಅರ್ಜುನಂದು ನೋಡಿ. ಆಮೇಲೆ ಅವನ ಬತ್ತಳಿಕೆ, ಇದು ಬಾಕು, ಗುದ್ದುಬಾಕು ಅಂತೀವಲ್ಲ ನನಗೆ, ಬಾಕು ಎಷ್ಟು ದೊಡ್ಡದಿದೆ. ಇದು ಬಾಕು, ಇದು ರಾಜಲಕ್ಷಣವೇ. ಸದಾ ಅವರು ಮಲ್ಕೋಬೇಕಾದ್ರೂ ಅವರು ಇಲ್ಲಿ ಗುದ್ದುಬಾಕು, ಏನು ಸೊಂಟದ ಪಟ್ಟಿಯಲ್ಲಿ ಒಂದು ಬಾಕು ಇಟ್ಕೊಂಡಿರ್ತಾರೆ, ಅದು ಸ್ವರಕ್ಷಣೆಗಾಗಿ. ಯಾರನ್ನೂ ನಮ್ಮನ್ನ ಎಷ್ಟೇ ಲಕ್ಷಾವಧಿ ಸೈನ್ಯ ಇದ್ರೂ ಕೊನೆಗೆ ತನ್ನನ್ನು ತಾನೇ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋಂಥ ಒಂದು ಸತ್ಯವನ್ನು ಈ ಗುದ್ದುಬಾಕು ತೋರಿಸುತ್ತೆ. ಇಲ್ಲಿ ಇಟ್ಕೊಂಡ್ರೆ ಇದನ್ನು ನಮ್ಮ ರಣಧೀರ್ ಕಂಠೀರವ ನರಸರಾಜ ಒಡೆಯರ್ ಕಾಲದಲ್ಲೂ ಇದಿತ್ತು ಅನ್ನೋದನ್ನು ನಾನು ಅವ್ರ ಕಥೆಯನ್ನು ಹೇಳಿದ್ದೀನಿ. ಈ ಅರ್ಜುನನನ್ನು ನೀವು ನೋಡ್ಬೇಕು ಇಲ್ಲಿ ಬಂದಾಗ, ಆಯಿತಾ? ದೇವಸ್ಥಾನದ ಮೇಲ್ಭಾಗದ ಇಲ್ಲೆಲ್ಲ ಏನಪ್ಪ ಅಂತಂದರೆ, ಮೇಲೆ ಪತ್ರಿಕೆಗಳಾಗಲಿ ಕೆಳಗಡೆ ಪತ್ರಿಕೆಗಳಾಗಲಿ, ಇಲ್ಲಿ ಚತುರ್ವಿಂಶತಿ ವಿಷ್ಣುವಿನ ದೇವರುಗಳಾಗಲಿ ಇಲ್ಲಿಲ್ಲ. ಆದರೆ ಮೇಲ್ಭಾಗದಲ್ಲಿ ಇಲ್ಲಿ ಕೆತ್ತಿರ್ತಕ್ಕಂಥ ಅನೇಕಾನೇಕ ನೂರಾರು ಸಾವಿರಾರು ಪುಟ್ಟ ಶಿಲ್ಪಗಳಲ್ಲಿ ಹೊಯ್ಸಳನನ್ನು ನೀವು ನೋಡ್ಬೋದು. ಸ್ಥಳ ಹುಲಿಯೊಂದಿಗೆ ಕಾದುತ್ತಿರುವ ಸ್ಥಳನನ್ನು ನೀವು ನೋಡ್ಬೋದು. ಅಲ್ಲಿ ತೋರಿಸಿ,
ಹುಲಿಯೊಂದಿಗೆ ಕಾದುತ್ತಿರುವ ಸ್ಥಳನನ್ನು ನೀವು ನೋಡ್ಬೋದು. ಮತ್ತು ನೂರಾರು ದೇವತೆಗಳು, ಎಲ್ಲ ವಿಷ್ಣುವಿನ ಪರಿವಾರ ದೇವತೆಗಳು ಎಲ್ಲರನ್ನೂ ಸಹ ನೀವು ಮೇಲ್ಗಡೆ ನೋಡ್ಬೋದು. ಕೃಷ್ಣ ಇರ್ಬೋದು, ವಾಸುದೇವ ಇರ್ಬೋದು, ಪರವಾಸುದೇವ ಇರ್ಬೋದು, ನರಸಿಂಹಸ್ವಾಮಿ ಇರ್ಬೋದು, ಎಲ್ಲರನ್ನ ನೋಡ್ಬೋದು. ಜೊತೆಗೆ ಹುಲಿಯೊಡನೆ ಹೋರಾಡ್ತಿರ್ತಕ್ಕಂಥ ಸ್ಥಳ ಹೊಯ್ಸಳ, ಅವನೊಬ್ಬ ವಿಶೇಷ ಇಲ್ಲಿ. ಅದಾಯ್ತೆ. ಇಲ್ಲಿ ಬನ್ನಿ. ಇಲ್ಲಿ ಅನೇಕ ಇಲ್ಲಿ ಬಿದ್ದೋಗಿದ್ದಂಥ ಎಲ್ಲವನ್ನು ಜೋಡಿಸಿ ಒಂದು ಕಡೆ ಇಟ್ಟಿದ್ದಾರೆ. ಮತ್ತೊಂದು ಇದು ಪತ್ರಿಕೆಯಲ್ಲಿ ನೋಡಿ, ಇಲ್ಲಿ ಹೊಯ್ಸಳರ ಲಾಂಛನ ಆದಂಥ ಹುಲಿ, ಹೊಯ್ಸಳರ ಲಾಂಛನವನ್ನು ಇಲ್ಲಿ ನೀವು ನೋಡ್ಬೋದು. ಹೊಯ್ಸಳರ ಲಾಂಛನ ಎಲ್ಲಿತ್ತೋ ಇದು ತಂದು ಇಲ್ಲಿ ಇಟ್ಟಿದ್ದಾರೆ. ಬಹುಶಃ ಇದನ್ನು ಹಿಂದ್ಗಡೆ ಭಾಗನ ರಿನೋವೇಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಇದು. ಇಲ್ಲಿ ನೀವು ಒಂದು ಪುಟ್ಟದಾದಂಥ ಒಂದು ಆಂಜನೇಯ ದೇವರನ್ನು ಸಹ ನೀವು ನೋಡ್ಬೋದು. ನೋಡಿ, ಇಲ್ಲಿ ಭಾಳ ಪುಟ್ಟದಾದಂಥ ಆಂಜನೇಯ, ಅಲ್ಲಿ ನಿಂತಿರ್ತಕ್ಕಂಥ ಆಂಜನೇಯ, ಅವನು ಬಲಗೈಯನ್ನು ಮೇಲಕ್ಕೆತ್ತಿ ನಿಂತ್ಕೊಂಡಿರ್ತಕ್ಕಂಥ ವ್ಯಾಸ ಮಹರ್ಷಿಗಳು, ಭಾಳ ಫೇಮಸ್ ಇದು. ವ್ಯಾಸ ಮಹರ್ಷಿಗಳ ಪ್ರತಿಷ್ಠಾಪಿತ ನೂರಾರು ಆಂಜನೇಯ ವಿಗ್ರಹಗಳು ಇದೇ ರೀತಿ ಇರೋದ್ರಿಂದ ಅದೇ ರೀತಿಯಾದಂಥ ಆಂಜನೇಯನನ್ನು ನೀವು ಇಲ್ಲಿ ನೋಡ್ಬೋದು. ಬಟ್ ಇದು ಅದಕ್ಕಿಂತ ಹಿಂದಿಲ್ದು, ಇದು 1000 ವರ್ಷಗಳ ಹಿಂದಿನ ದೇಗುಲ. ಸೊ ಹಾಗಾಗಿ ಆಂಜನೇಯ ಅದೇ ಶೈಲಿಯಲ್ಲಿ ಇದ್ದಾನೆ, ನೀವು ಅದನ್ನು ಸಹ ನೋಡ್ಬೋದು. ಇಲ್ಲಿ ಪುಟ್ಟದಾದಂಥ ಕಾಳಿಂಗ ಮರ್ದನನ್ನು ನೀವು ನೋಡ್ಬೋದು. ಕಾಳಿಂಗ ಮರ್ದನ ಕೃಷ್ಣ, ಕಾಳಿಂಗ ಇಲ್ಲಿ ನಿಂತಿದ್ದಾನೆ ನೋಡಿ. ಇಲ್ಲಿ ನೀವು ನೋಡ್ಬೋದು, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಕಾಪಾಡಿ ನನ್ನನ್ನ ಅಂತ. ಕಾಳಿಂಗ ಮರ್ದನ ಕೃಷ್ಣನನ್ನು ಭಜಿಸುತ್ತಾ ನಿಂತಿರ್ತಕ್ಕಂಥ ಪರಿವಾರದವರು. ಇಲ್ಲಿ ಡೋಲು, ಡಕ್ಕೆ, ವೀಣೆ, ತಂಬೂರಿಗಳನ್ನು ಹಿಡಿದುಕೊಂಡು ಇವನನ್ನು ಭಜಿಸ್ತಾ ಇರತಕ್ಕಂಥ ಒಂದು ಯೂನಿಟ್, ಅದನ್ನು ನೋಡ್ಬೋದು. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಕಂಬ ಆಲ್ರೆಡಿ ವರ್ಕೊಂಬಿಟ್ಟಿದೆ. ಇದು ಬಿದ್ದೋಗಕ್ಕೆ ಮುಂಚೆನೇ ಇದನ್ನು ಪ್ಯಾಕ್ ಮಾಡಿ ಉಳಿಸಿದ್ದಾರೆ. ಈಗ ಇಟ್ ಈಸ್ ಪ್ಯಾಕ್ ನಾವು, ಸಿಮೆಂಟ್ ಕಾಂಕ್ರೀಟ್ ಹಾಕಿ ಪ್ಯಾಕ್ ಮಾಡಿ ಇದು ಉಳಿಸಿದ್ದಾರೆ, ಹಾಗೆ ನಿಂತಿದೆ. ಆದರೆ ಈ ಕಡೆ ಕ್ರ್ಯಾಕ್ ಬಿಡ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ, ಇಲ್ಲಿ ಸಂಪೂರ್ಣ ಕ್ರ್ಯಾಕ್ ಬಿಟ್ಟೋಗ್ಬಿಟ್ಟಿದೆ. ನೀರು ಒಳಗಡೆ ಇಳಿತಾ ಇದೆ. ಆ ನೀರು ಒಳಗಡೆ ಇಳಿತಾ ಇದು ನಿಧಾನಕ್ಕೆ ಬರ್ತಾ ಇದೆ ಪಕ್ಕಕ್ಕೆ. ಒಂದು ಫೈನ್ ಡೇ ಮಳೆಗಾಲದೊಳಗೆ ಇದನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ, ಇದು ಬಿದ್ದೋದ್ರೆ ನಮಗೆ ಉಳಿಯಲ್ಲ. ದಯಮಾಡಿ ಇದನ್ನು ಸಂಬಂಧಪಟ್ಟವರು ಇದನ್ನು ತೆಗೆಸಿ ಪ್ಯಾಕ್ ಮಾಡಿಸಿ ಈ ಕಂಬನ, ಈ ಬೀಮ್ನ, ಈ ಫ್ರಂಟ್ ಪೋರ್ಚ್ ಏನಿದೆ ಅದನ್ನು ಉಳಿಸ್ಬೇಕಾಗಿದೆ. ಇಲ್ಲರೆ ವೀರನಾರಾಯಣನ ದೇವಸ್ಥಾನದ ಬ್ಯೂಟಿ ಇರೋದೇ ಫ್ರಂಟ್ ಪೋರ್ಚಲ್ಲಿ. ಈ ಪೋರ್ಚ್ ಬಿದ್ದೋಗ್ಬಿಟ್ಟ ಮೇಲೆ ಏನು ದೇವಸ್ಥಾನ ಕಟ್ಕೊಂಡೇನು? ಇದೇ ಬ್ಯೂಟಿ ಇರೋದು. ಇದೇ ಬಿದ್ದೋಗ್ಬಿಟ್ರೆ ಏನು ಪ್ರಯೋಜನ? ಇನ್ನು ನಾವು ಇಷ್ಟೆಲ್ಲ ಮಾಡಿ ಇದನ್ನು ಮೊದಲು ಉಳಿಸ್ಬೇಕು. ಇದನ್ನು ಮೊದಲು ತೆಗೆದು ಇದನ್ನು ಈಗ ಆಲ್ರೆಡಿ ಬಾಳ್ತಾ ಇದೆ ನೋಡಿ. ಇಲ್ಲಿ ಆಲ್ರೆಡಿ ಇಲ್ಲಿ ಬಂದ್ಬಿಟ್ಟಿದೆ, ಹತ್ರಕ್ಕೆ ಬಂದ್ಬಿಟ್ಟಿದೆ ಇದು ಈ ಕಾಲಮ್ಮು. ಈಗ ಬಂದಿದ್ದಕ್ಕೆ ಮುಂಚೆ ಇದು ಕುಸ್ತು ಬೀಳೋದ್ರೊಳಗೆ ಇಲ್ಲಿ ನೂರಾರು ಜನ ಬರ್ತಾ ಇರ್ತಾರೆ ಪ್ರವಾಸಿಗರು. ಯಾರೋ ಮಕ್ಕಳು ಮರಿ ಇಲ್ಲಿ ಓಡಾಡಬೇಕಾದ್ರೆ ಕುಸ್ತೋಗ್ಬಿಟ್ರೆ ಯಾರಿಗೂ ಅಷ್ಟೇ. ಇವೆಲ್ಲ ಮೊದಲು ಉಳಿಸ್ಬೇಕಾಗಿದೆ. ಇದನ್ನು ತುಂಬ ಆನ್ ಟಾಪ್ ಪ್ರಯಾರಿಟಿ, ಇದನ್ನೆಲ್ಲ ಉಳಿಸ್ಬೇಕಾಗಿರೋದು ನಾವು. ಉಳಿಸಿ ಇದನ್ನು ಮೊದಲು. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದಾರೆ, ಭಾಳ ಅದ್ಭುತವಾದಂಥ ಒಂದು ಎಂಟ್ರೆನ್ಸ್ ಪೋರ್ಚ್ ಇದು. ಇಟ್ಸ್ ಅನ್ ಎಂಟ್ರೆನ್ಸ್ ಪೋರ್ಚ್ ವಿತ್ ಸ್ಟೋನ್ ರೂಫ್, ಸ್ಟೋನ್ ವಾಲ್, ಸ್ಟೋನ್ ಪಿಲ್ಲರ್ಸ್, ಎಂಟೈರ್ಲಿ ಮೇಡ್ ಅಪ್ ಆಫ್ ಸ್ಟೋನ್. ಎಲ್ಲವೂ ಕಲ್ಲಿಂದನೇ ಮಾಡಿದಂಥ ಗೋಡೆಗಳು, ಕಲ್ಲಿನಿಂದ ಮಾಡಿದಂಥ ಚಾವಣಿ, ಕಲ್ಲಿನ ಕಂಬಗಳು, ಕಲ್ಲಿನ ನೆಲಹಾಸು, ಕಲ್ಲಿನ ಫೌಂಡೇಶನ್, ಎವ್ರಿಥಿಂಗ್ ಮೇಡ್ ಅಪ್ ಆಫ್ ಸ್ಟೋನ್. 1000 ವರ್ಷಗಳಿಂದ ಅಭೂತಪೂರ್ವವಾಗಿ ನಿಂತಿದೆ. ಈಗ ಲೀಕೇಜಸ್ ಆಗ್ತಾ ಇದೆ ನೋಡಿ, ಗೊತ್ತಾಗ್ಬೋದು ನಿಮಗೆ. ಕಂಪ್ಲೀಟ್ ಎಲ್ಲ ಅಂಡರ್ ಲೀಕೇಜ್, ಬಿದ್ದೋಗುವಂಥ ಭೀತಿಯಲ್ಲಿದೆ. ಇದು ಸಂಪೂರ್ಣ ಲೀಕ್ ಆಗ್ತಾ ಇದೆ, ಎಲ್ಲ ಸಂಪೂರ್ಣ ಲೀಕಾಗಿ, ಎಲ್ಲ ತಾರಸಿಯಲ್ಲಿ ಲೀಕಾಗಿ ನೀವು ನೋಡ್ತಾ ಇದ್ದಾರೆ. ವರ್ಷಗಟ್ಟಲೆಯಿಂದ ಲೀಕಾಗಿ ನೀರು ಇಳಿದು ಇಲ್ಲೆಲ್ಲ ನೀರು ಇಳಿತಾ ಇದೆ. ಇಲ್ಲಿ ಸ್ಥಳೀಯರು ಹೇಳೋದೇನಪ್ಪ ಅಂತಂದರೆ, ಮಳೆ ಬಂದ್ಬಿಟ್ರೆ ಹೊರಗಡೆ ನಿಂತಿರೋದು ಒಂದೇ, ಒಳಗೆ ನಿಂತಿರೋದು ಒಂದೇ ಸರ್, ಅಷ್ಟು ನೀರು ಸುರಿಯುತ್ತೆ ಇಲ್ಲಿ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನಾವು ಭಾಳ ಗಟ್ಟಿ ಮಾಡಿ ಇಟ್ಕೋಬೇಕು, ರಿಸ್ಟೋರ್ ಮಾಡಿ ಇಟ್ಕೋಬೇಕು. ಇದನ್ನು ಭಾಳ ಅದ್ಭುತವಾದಂಥ ದೇವಸ್ಥಾನ ಇದು ನೋಡಿ. ಇಲ್ಲಿ ಬೃಹತ್ತಾದಂಥ ಕಲ್ಲಿನ ಕಂಬಗಳು, ಭಾಳ ಬೃಹತ್ತು, ಎಂಥ ಬೃಹತ್ತಾದಂಥ ಕಲ್ಲಿನ ಕಂಬಗಳು ನೋಡ್ರಿ. ಇನ್ನು ನೋಡ್ತಾ ಇದ್ರೆ ನಮಗೆ ಈಜಿಪ್ಟು, ಗ್ರೀಸು ನೋಡ್ದಂಗೆ ಆಗುತ್ತೆ, ಆ ರೇಂಜಲ್ಲಿದೆ. ಇನ್ನು ಒಳಗಡೆ ಇದನ್ನು ನೋಡ್ಬಿಟ್ರಂತೂ ಇಲ್ಲಿಂದ ಬಂದರೆ ಇದನ್ನು ನೋಡಿದ್ರೇ ದಂಗೆ ಬಡ್ದೋಗ್ಬಿಡ್ತೀವಿ ನೋಡ್ರಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಮುಗಿಸೋದಕ್ಕೆ ಮುಂಚೆ ಪ್ರತಿ ವರ್ಷ ಮಾರ್ಚ್ 23ನೇ ತಾರೀಕು ಇಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಗರ್ಭಗುಡಿಯೊಳಗೆ ವೀರನಾರಾಯಣನ ಮೇಲೆ ಬೀಳುತ್ತವೆ. ಆ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಇಲ್ಲಿ ನೆರೆದಿರ್ತಾರೆ ಪ್ರತಿ ವರ್ಷ ಮಾರ್ಚ್ 23ನೇ ತಾರೀಕು. ನೀವೇನಾದರೂ ಮುಂದಿನ ವರ್ಷ ಮಾರ್ಚ್ 23ನೇ ತಾರೀಕು ಈ ಕಡೆ ಇದ್ದರೆ ಬಂದು ವೀರನಾರಾಯಣನ ನೋಡಿ, ಸೂರ್ಯಕಿರಣಗಳು ಅವನ ಮೇಲೆ ಬೀಳೋದನ್ನು ನೋಡಿ ನೀವು ಕಣ್ತುಂಬಿಸ್ಕೋಬೋದು. ಅಂಥದ್ದೊಂದು ಅಪರೂಪದ ದೇವಾಲಯ ಇದು. ಬೆಳವಾಡಿ ದೇವಸ್ಥಾನ ನೀವು ಬಂದು ನೋಡಲೇಬೇಕಂತ ದೇವಸ್ಥಾನ. ಬಂದು ನೋಡ್ತೀರಲ್ಲ. ಇಲ್ಲೇನು ಬರ್ದಿದೆ ನೋಡಿ, ಅಲ್ಲಿ ಸರ್ವ ಇನಾಮ್ ಬೆಳವಾಡಿ. ಸರ್ವ ಇನಾಮ್ ಬೆಳವಾಡಿ ಏನು? ಹಿಂದೆ ಎಲ್ಲ ಮೊಘಲರ ಕಾಲದಿಂದ ಈ ಇನಾಮ್ ಪದ್ಧತಿ ಶುರುವಾಗಿದ್ದೆ. ಮೊಘಲರ ಕಾಲದಿಂದ ಇನಾಮ್ ಕೊಡೋವಂಥದ್ದು. ಅವ್ರು ಖುಷಿ ಆದಾಗ ಮಾಂಡಲಿಕರಿಗೆ, ಪಾಳ್ಯಗಾರರಿಗೆ, ಸೇನಾಧಿಪತಿಗಳಿಗೆ ಅವ್ರಿಗೆಲ್ಲ ಇನಾಮ್ ಕೊಡೋರು. 1 ಹಳ್ಳಿ, 2 ಹಳ್ಳಿ, 5 ಹಳ್ಳಿ, 25 ಹಳ್ಳಿ ಇನಾಮ್ ಕೊಟ್ಬಿಡೋರು. ಅದು ಒಂದು ಇನಾಮು. ಇನ್ನೊಂದು ಸರ್ವಮಾನ್ಯ ಇನಾಮ್. ಸರ್ವಮಾನ್ಯ ಇನಾಮ್ ಅಂತಂದರೆ ಇವ್ರಿಗೇನು ಇನಾಮ್ ಕೊಡ್ತಾರೆ ಅದರಲ್ಲಿ ಯಾವುದೇ ತೆರಿಗೆಗಳನ್ನು ಅವನು ಆ ರಾಜ್ಯಕ್ಕೆ ಕಟ್ಟುವ ಹಾಗಿಲ್ಲ.
ಆ ತೆರಿಗೆನ ರಾಜ್ಯಕ್ಕೆ ಕಟ್ಟೋ ಹಂಗಿರಲಿಲ್ಲ. ಅದು ಸರ್ವ ಮಾನ್ಯ. ಇದು ಸರ್ವ ಇನಾಮ್ ಬೆಳವಾಡಿ. ಇದು ಸರ್ವ ಇನಾಮ್ ಬೆಳವಾಡಿ ಯಾರು ಕೊಟ್ಟಿರ್ಬೋದು? ವೀರನಾರಾಯಣ ದೇಗುಲವನ್ನು ಕಟ್ಟಿಸಿದ ಹೊಯ್ಸಳರ ದೊರೆಗಳು ಕೊಟ್ಟಿರಬಹುದೇ? ಕೊಟ್ಟಿದ್ರೆ ಅದು ದೇವಸ್ಥಾನ ಪ್ರಾಂಗಣದಲ್ಲಿರಬೇಕಿತ್ತು ಮತ್ತು ಅದು ಕಲ್ಲಲ್ಲಿರಬೇಕಿತ್ತು. ಕಾಂಕ್ರೀಟು ಇತ್ತೀಚಿನದ್ದು. ಸೊ ಹಾಗಾಗಿ ಇದನ್ನೇನು ನಾವು ತಿಳ್ಕೊಬೋದು? 150 ವರ್ಷಗಳಿಂದ ಬೆಳವಾಡಿಯ ವೀರನಾರಾಯಣ ಸ್ವಾಮಿಗೆ ಶೃಂಗೇರಿ ಸಂಸ್ಥಾನದ ವತಿಯಿಂದ ಪೂಜಾ ನಿರ್ವಹಣೆಗೆ ನೆರವು ಬರುತ್ತಿದೆ. 150 ವರ್ಷದಿಂದ ಈ ವೀರನಾರಾಯಣ ಗುಡಿ ಪೂಜಾ ನಿರ್ವಹಣೆ ಮಾಡ್ತಾ ಇರೋರು ಶೃಂಗೇರಿ ಪೀಠದ ಗುರುಗಳು. ಅವರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರ. ಅದರದ್ದಿರಬಹುದೇ? ಸರ್ವ ಇನಾಮ್ ಬೆಳವಾಡಿ. ಇದೊಂದು ಕಲ್ಲಿದೆ ಇಲ್ಲಿ. ಕಲ್ಲು ಅಂದರೆ ಕಾಂಕ್ರೀಟಲ್ಲಿ ಮಾಡೋವಂಥ ಕಲ್ಲು. ಶಿಲಾಫಲಕವನ್ನು ಇಲ್ಲಿ ನೆಟ್ಟಿದ್ದಾರೆ. ನೀವು ಇದನ್ನು ನೋಡಿ ಸರ್ವ ಇನಾಮ್ ಬೆಳವಾಡಿ ಅಂತಂದರೆ ಏನಿರ್ಬೋದು ಅಂತ ನಾನು ನಿಮ್ಗೆ ಚರ್ಚೆಗೆ ಬಿಟ್ಟಿದ್ದೀನಿ. ನೀವು ಇದನ್ನು ನೋಡಿ ಸರ್ವ ಇನಾಮ್ ಬೆಳವಾಡಿ ಯಾವ ಕಾಲದಲ್ಲಿ ಹಾಕ್ತಿದ್ದಿದ್ದು ಅನ್ನೋದನ್ನು ನೀವು ಪತ್ತೆ ಹಚ್ಬೋದು. ಏನಂತೀರಿ?